ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ರಾವಣ್ ಬೈ ಟೆನ್ಷನ್ ನಲ್ಲಿದ್ದೀರಾ? ಏನು ಆ ಮಗು ವಿಷಯದಲ್ಲಿ ಶಿವಗಾಮಿನ ಹೇಗಾದ್ರೂ ಮಟ್ಟ ಹಾಕ್ಬೇಕು ಅನ್ಕೊಂಡಿದ್ದೆ. ಕೊನೆಗೆಲ್ಲ ಕಾಂಪ್ರಮೈಸ್ ಆಗಿ ಆ ಮಗುನ ಅವಳೇ ಉಳಿಸ್ಕೊಂಡು ಗೆದ್ದುಬಿಟ್ಲು. ಅವಳ ಮಗು ವೀಕ್ನೆಸ್ನ ಬಳಸ್ಕೋಬೇಕು ಅನ್ಕೊಂಡ್ರೆ ಸಾಧ್ಯನೇ ಇಲ್ಲ. ಮರಳಿ ಯತ್ನವ ಮಾಡು ಅಂತ ದೊಡ್ಡವ್ರು ಹೇಳಿಲ್ಲ ರಾವಣ್ ಬಾಯಿ. ಮೊಹಮ್ಮದ್ ಗಜ್ನಿ 1 ಸರ್ತಿ ಗೆಲುವು ಸಾಧಿಸಕ್ಕೆ 17 ಸರ್ತಿ ಸೋತ. ಥಾಮಸ್ ಆಲ್ವಾ ಎಡಿಸನ್ 1 ಬಲ್ಬ್ ಕಂಡಿಡಿಯಕ್ಕೆ 1000 ಸರ್ತಿ ಸೋತಿದ್ರು. ಶತ್ರು ಬಲವಾಗಿದ್ದಾಗ ಗೆಲುವು ಕಷ್ಟ ಆಗುತ್ತೆ. ಅಂತ ಶತ್ರುಗಳನ್ನ ನೀವು ಗೆದ್ರೆ ಮುಂದಕ್ಕೆ ನಿಮ್ಮನ್ನು ಗೆಲ್ಲೋರು ಯಾರು ಇರೋದಿಲ್ಲ. ಒಬ್ಬ ಕ್ರಿಕೆಟರು 100 ಬಾಲ್ ಆಡಿ ತಪ್ಪಿಸ್ಕೊಬೋದು, ಆದರೆ ಯಾವುದಾದ್ರೂ 1 ಬಾಲ್ಗೆ ಔಟ್ ಆಗಲೇಬೇಕು. ನೀವೇಳದು ಸರಿನೇ. ಶಿವಗಾಮಿನ ಸಂಪೂರ್ಣವಾಗಿ ಮಟ್ಟ ಹಾಕೋವರೆಗೂ ನಾನ್ ನೆಮ್ಮದಿಯಾಗಿರಕ್ ಬಿಡಲ್ಲ. ನಾನೊಂಥರ ರಕ್ತ ಬೀಜಾಸುರ ಇದ್ದಂಗೆ. ಇನ್ನು ಎಷ್ಟೇ ರಕ್ತ ಹೋದ್ರೂ ಮತ್ತೆ ಮತ್ತೆ ಹುಟ್ಟಾನೇ ಇರ್ತಾನೆ. ಶಿವಗಾಮಿ ಈ ಥರ ಟೆನ್ನಿಸ್ ಬಾಲ್ ಇದ್ದಾಗೆ. ಎಷ್ಟು ಜೋರಾಗಿ ಗೋಡೆಗೆ ಹೊಡಿತೀರೋ ಅಷ್ಟೇ ಫೋರ್ಸಾಗಿ ವಾಪಸ್ ಬರುತ್ತೆ. ಫೋನ್ ಬರ್ತಾ ಇದೆ. ಸರಿ ಆಯ್ತು. ಏನಾಯ್ತು ರಾವಣ್ ಬಾಯಿ? ರಮ್ಯಾನ್ ಕೊಲೆ ಮಾಡಿದ್ಲಲ್ಲ ವನಜ, ಅವಳು ಬೇಲ್ ಮೇಲೆ ಆಚೆ ಬಂದಿದ್ದಾಳೆ. ಅದರಿಂದ ನಿಮ್ಗೇನಾದ್ರೂ ತೊಂದರೆ ಇದೆಯಾ? ನಾನ್ ಬೇಲ್ ತೆಗಿಬೇಕಾಗಿತ್ತು, ಆದ್ರೆ ಅವಳೇ ಆಚೆ ಬಂದಿದ್ದಾಳೆ. ಪರವಾಗಿಲ್ಲ, ನಾನು ಅದನ್ನ ಹೆಂಗೋ ಮೇಂಟೈನ್ ಮಾಡ್ತೀನಿ. ಅವಳಿಗೆ ಏನ್ ಮಾಡಬೇಕೋ ನಾನು ಮಾಡ್ತೀನಿ.
ಸ್ಕೂಲ್ಗೆ ಹೋಗ್ತಾ ಇರೋದು? ಯೂನಿಫಾರ್ಮ್ ರೆಡಿ ಮಾಡ್ತಾ ಇದ್ದೀರಾ? ನೀವ ರೂಪಾ ಆಂಟಿ? ಇಲ್ಲ, ನೀನು. ನಾನಾ? ಸ್ಕೂಲ್ಗ? ಆಗದೇ ಇಲ್ಲ ಅಪ್ಪ. ಹಾಗೆಲ್ಲ ಹೇಳ್ಬಾರ್ದು ಕಂದ. ಎಲ್ರು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ನೀನ್ ಹೋಗಲ್ಲ ಅಂದ್ರೆ ಹೇಗೆ? ನಿಂದೇ ಒಂದ್ ಸ್ವಂತ ಸ್ಕೂಲ್ ಇದೆ, ನೀನ್ ಸ್ಕೂಲ್ಗೆ ಹೋಗ್ಲೇಬೇಕಮ್ಮ. ನಾವು ಈ ಮನೆಯಿಂದ ಆಚೆ ಹೋಗಿ ವಾಪಸ್ ಬಂದ್ಮೇಲೆ ಈ ಮನೇಲಿ ಏನೇನೋ ಸಮಸ್ಯೆಗಳಾಗೋಯ್ತು. ಸ್ಕೂಲಿಗೆ ಕಳ್ಸಕ್ಕೆ ಆಗ್ಲಿಲ್ಲ. ಇವಾಗ ನೀನ್ ಸ್ಕೂಲಿಗೆ ಹೋಗ್ಲೇಬೇಕು. ಮೆತ್ತಗ್ ಮಾತಾಡಿ. ಅಮ್ಮ ಕೇಳಿಸ್ಕೊಂಡ್ರೆ ಪುಟ್ಟ ನೀನ್ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ಬಾರ್ದು. ನೀನ್ ಗುಡ್ ಗರ್ಲ್ ಅಲ್ವಾ? ಎಲ್ಲಿ ರೆಡಿ ಆಗು, ಸ್ಕೂಲ್ಗೆ ಹೋಗೋಣ ಅಂತಾರೆ. ಪುಟ್ಟ, ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ಬಾರ್ದು. ನೀನ್ ಗುಡ್ ಗರ್ಲ್ ಅಲ್ವಾ? ಎಲ್ಲಿ ಸ್ಕೂಲಿಗೆ ರೆಡಿ ಆಗ ನೋಡೋಣ. ಬೇಡ. ಯಾಕೆ ಎಲ್ರು ನಗ್ತಾ ಇದ್ದೀರಾ? ಏನೂ ಇಲ್ಲಮ್ಮ. ಇವಳು ನನ್ ಮಿಮಿಕ್ರಿ ಮಾಡ್ತಾ ಇದ್ಲಾ? ಇಲ್ಲಪ್ಪ. ಸರಿ ಹೋಯ್ತು ಕತೆ, ನಡಿ ಸ್ಕೂಲ್ಗೆ ಹೋಗೋಣ. ಅಮ್ಮ, ನಂಗೆ ಅರ್ಧ ಗಂಟೆ ಟೈಮ್ ಕೊಡಿ. ಸ್ಕೂಲಿಗೆ ಹೋಗೋದಂದ್ರೆ ಯೂನಿಫಾರ್ಮ್ ಹಾಕೊಂಡು ಬ್ಯಾಗ್ ಹಾಕೊಂಡು ಹೋಗೋದಲ್ಲ, ಮಾನಸಿಕವಾಗಿ ರೆಡಿಯಾಗಿ ಹೋಗ್ಬೇಕು. ಒಂದ್ ಅರ್ಧ ಗಂಟೆ ಟೈಮ್ ಕೊಡಿ. ಏನ್ ಇವಳು ಒಳ್ಳೆ ಮುತ್ಕಿ ಮಾತಾಡ್ದಂಗ್ ಮಾತಾಡ್ತಾಳೆ. ನಾನ್ ಹಾಗೆಲ್ಲ ಮಾತಾಡ್ತೀನ? ಕಮಲಮ್ಮ, ನೀವು ಬೇರೆ. ಅಯ್ಯೋ, ಶಾಂಭವಿ ಪ್ಲೀಸ್, ಶಾಂಭವಿ ನೀನದು ತುಂಬಾ ಅರ್ಜೆಂಟ್ ಇದೆ, ಪ್ಲೀಸ್ ಬೇಗ ಬಾ. ಯಾಕೆ ಬೇ ರವಿ, ಏನಾಯ್ತು? ನನ್ನ ಲೈಫಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅಂತದೇನಪ್ಪ ಸಮಸ್ಯೆ? ನಿನ್ಗೆಲ್ಲ ಗೊತ್ತು, ಆದ್ರೂ ಏನೂ ಗೊತ್ತಿಲ್ದೇ ಇರೋ ತರ ಮಾತಾಡ್ತೀಯ. ಈಗ ಏನಾಯ್ತು ಅಂತ ಹೇಳು. ನನ್ನನ್ನ ಸ್ಕೂಲ್ಗೆ ಹೋಗು ಅಂತ ಹೇಳ್ತಾರೆ. ನಾನು ಬಿಸಿಲಿಗೂ ಕೂಡ ಸ್ಕೂಲ್ ನೆರಳಲ್ಲಿ ನಿಂತೋಳಲ್ಲ ಅಂತ ನನ್ನ ಸ್ಕೂಲ್ಗೆ ಹೋಗು ಅಂದ್ರೆ ನಾನು ಅಲ್ಲಿ ಹೋಗಿ ಏನ್ ಮಾಡ್ಲಿ? ಟೀಚರು ನನ್ಗೇನಾದ್ರೂ ಕ್ವಶನ್ ಕೇಳಿದ್ರೆ ನಾನು ಏನಂತ ಉತ್ತರ ಹೇಳಿ? ಸ್ವಂತ ಒಂದು ಸ್ಕೂಲ್ ಇಟ್ಕೊಂಡು ನನ್ಗೇನು ಗೊತ್ತಿಲ್ಲ ಅಂದ್ರೆ ಅಕ್ಕಪಕ್ಕದ ಮಕ್ಕಳೆಲ್ಲ ನಗಲ್ವಾ? ಅದ್ಯಾಕೆ ಅವ್ರಿಗೆಲ್ಲ ಅರ್ಥ ಆಗ್ತಾ ಇಲ್ಲ? ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಳು ನೀನೊಬ್ಳೆ. ನಿನಗೇನು ಗೊತ್ತು? ಯಾವ್ದಾದ್ರೂ ಪದ್ಯ ಗೊತ್ತಾ? ಗೊತ್ತು, ಹಾಗಾದ್ರೆ ಹೇಳು. ಚಳಿ 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 ಬಿಸಿಯನ್ನ ಹಾಕೊಂಡು ಚೆನ್ನಾಗಿ ಜಡಿ, ಗಾಡಿ ಎತ್ಕೊಂಡು ಮನೆ ಕಡೆ ನಡಿ. ಇದೊಂದೇ ಬರದ್ ನನಗೆ. ನೀನೇನು ಚಿಂತೆ ಮಾಡಬೇಡ, ನಾನು ಓದಿರೋ ವಿದ್ಯೆನ ನಿನಗೆ ಕೊಡ್ತೀನಿ. ನೀನೇನ್ ಶಾಂಭವಿ, ನನ್ನ ಜೇಬಲ್ಲಿ 200 ರೂಪಾಯಿ ಇದೆ, ಅದ್ರಲ್ಲಿ ನೀನ್ 100 ರೂಪಾಯಿ ಇಡ್ಕೋ, ನಾನು 100 ರೂಪಾಯಿ ಇಡ್ಕೋತೀನಿ ಅಂತ ಹೇಳ್ದಂಗೆ ಹೇಳ್ತಿದ್ಯಾ? ಅದೆಂಗೆ? ನಿನಗಿರೋ ಬುದ್ಧಿನ ನನಗೆ ಶೇರ್ ಮಾಡ್ತಿದ್ಯಾ? ನನಗೆ ಎಲ್ಲ ಸಾಧ್ಯ ಆಗುತ್ತೆ. ನಾನು 2nd ಸ್ಟ್ಯಾಂಡರ್ಡ್ ವರೆಗೂ ಏನೋದಿದ್ನೋ ಅದೆಲ್ಲ ಈಗ ನಿನ್ಗೂ ಗೊತ್ತಾಗುತ್ತೆ. ಇಷ್ಟು ಸಾಕು. ಕ್ಲಾಸಲ್ಲಿ ಟೀಚರ್ಗೆ ಹೆಂಗ್ ಅವಳಿ ಕೊಡ್ತೀನಿ ಅಂತ ನೋಡು. ಸರಿ ಶಾಂಭವಿ, ನಾನೀಗ ಸ್ಕೂಲ್ಗೆ ಹೋಗಕ್ ರೆಡಿ. ಸರಿ ಆಯ್ತು, ಹೋಗ್ಬಾ. ಬರ್ಲಾ? ಬಾಯ್. ಬಾಯ್. ನಂದು ದೊಡ್ಡ ತಪ್ಪಾಗ್ಬಿಟ್ಟಿದೆ ಕಣವ. ಅನ್ಯಾಯನೂ ಆಗಿದೆ ಕಣವ. ಒಂದ್ ವೇಳೆ ನೀವು ಅನ್ಯಾಯ ಮಾಡಿರೋದೇ ಆಗಿದ್ರೆ ಮನಸ್ಫೂರ್ತಿಯಾಗಿ ಹೋಗಿ ಕ್ಷಮೆ ಕೇಳ್ಬಿಡಿ. ಅದಕ್ಕೆ ಕಣವ ನಿಂತವ ಬಂದಿರೋದು. ಅಯ್ಯೋ, ನೀವ್ ನನಗೇನ್ ಅನ್ಯಾಯ ಮಾಡಿರೋದಕ್ ಸಾಧ್ಯ ಅಮ್ಮ? ಅವತ್ತು ನೀ ಜನ್ಮ ಕೊಟ್ಟಿದ್ದು ಒಂದ್ ಮಗುಗಲ್ಲವಾ?
ಅವಳಿ ಜವಳಿ ಮಕ್ಳಿಗೆ ಏನಂದ್ರಿ? ಅದರಲ್ಲಿ ಮೊದಲನೇ ಮಗುನೇ ನಿನ್ನ ಹತ್ರ ಬೆಳೆದಿ ಶಾಂಭವಿ, ಎರಡನೇ ಮಗಳೇ ಈ ಭೈರವಿ. ಆವತ್ತಿಂದ ಈ ಗುಟ್ಟನ್ನೆಲ್ಲ ನನ್ನ ಎದೆಯಲ್ಲೇ ಬಚ್ಚಿಟ್ಕೊಂಡಿದ್ದೀನಮ್ಮ. ಅಲ್ಲ ಕಮಲಮ್ಮ, ನಾನು ಎಷ್ಟು ವರ್ಷದಿಂದ ನಿನ್ನ ಜೊತೆಲಿದ್ದೀನಿ. ಈ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ಟೆ? ಅಲ್ಲ, ನಾನು ನಿನಗೆ ಬೇರೆಯವಳಾಗ್ಬಿಟ್ನಾ? ಹಾಗಲ್ಲ ರೂಪ, ಅಮ್ಮೋರ್ ಮುಂದೆ ಹೇಳೋ ಹಾಗಿಲ್ಲ. ಎಲ್ಲ ವಿಷಯ ಗೊತ್ತಿದ್ದು ಗೊತ್ತಿಲ್ಲದೆ ಇರೋರ್ ಥರ ಇರಬೇಕಾಗತ್ತೆ. ನಮ್ಗೇನು ವಿಷಯ ಗೊತ್ತಿಲ್ಲ ಅಂತ ಅಮ್ಮೋರು ನಮ್ಮ ಮುಂದೆ ಅಳಲ್ಲ, ನಗ್ತಾ ಇರ್ತಾರೆ. ಆದ್ರೆ ಎಲ್ಲ ವಿಷಯ ನಮಗೆ ಗೊತ್ತಾಗಿದೆ ಅಂದ್ರೆ ಅಮ್ಮೋರು ನಮ್ಮ ಮುಂದೆ ಅಳ್ತಾರೆ ಕಣಮ್ಮ. ಅದಕ್ಕೆ ವಿಷಯನೆಲ್ಲ ಮುಚ್ಚಿಟ್ಬಿಟ್ಟೆ. ಕಮಲಮ್ಮ, ಯಾವಾಗ್ಲೂ ಹೇಳ್ತಾ ಇರ್ತೀರಾ ನೀವ್ ನನ್ ತಾಯಿ ತರ, ನೀವ್ ನನ್ ತಾಯಿ ತರ ಅಂತ. ಆದ್ರೆ ನನ್ಗೆ ಇವತ್ ಗೊತ್ತಾಯ್ತು, ನೀವ್ ನನ್ ತಾಯಿ ತರ ಮಾತ್ರ ಅಲ್ಲ, ನಿಜವಾಗ್ಲೂ ನನ್ ತಾಯಿನೇ. ಅಮ್ಮ, ಬೇಜಾರು ಮಾಡ್ಕೋಬೇಡಿ. ಹೌದು ಕಮಲಮ್ಮ, ನಾನು ನಮ್ಮಪ್ಪ ಅಮ್ಮ ಅಣ್ಣ ಎಲ್ರನ್ನೂ ಕಳ್ಕೊಂಡಿದ್ದೀನಿ. ಆದ್ರೆ ನನ್ಗೆ ಇವತ್ತು ಅರ್ಥ ಆಗ್ತಾ ಇದೆ, ನಮ್ಮಪ್ಪ ಅಮ್ಮ ಅಣ್ಣ ಎಲ್ರನ್ನೂ ನಾನು ನಿಮ್ ರೂಪದಲ್ಲಿ ಕಾಣ್ತಾ ಇದ್ದೀನಿ ಅಂತ. ಹೌದು ಕಮಲಮ್ಮ, ಶಾಂಭವಿ ವಿಷಯ ನಿಮ್ಗೆ ಅವತ್ತು ಭೈರವಿ ಅಜ್ಜಿ ಬಂದು ಶಾಂಭವಿ ಒಂದೇ ಮಗು ಅಲ್ಲ, ಅವಳಿ ಜವಳಿ
ಆ ಎರಡನೇ ಮಗುನೇ ಭೈರವಿ ಹೆರಿಗೆ ಸಮಯದಲ್ಲಿ ಭೈರವಿನ ಅವರೇ ಅವ್ರ ಮಗಳಿಗೆ ಕೊಟ್ರು ಅಂತ ಹೇಳುವಾಗ ಅಲ್ಲೇ ಇದ್ನಮ್ಮ. ಶಾಂಭವಿ ನಮ್ ಜೊತೆ ಇಲ್ಲ ಅನ್ನೋದನ್ನ ಇವತ್ ನಾನ್ ನಂಬೋದಿಲ್ಲಮ್ಮ. ನೀವ್ ಹ್ಯಾಗ್ ಭೈರವಿನಲ್ಲಿ ಶಾಂಭವಿನ ಕಾಣ್ತಾ ಇದ್ದೀರೋ ಹಾಗೆ ನಾವು ಕೂಡ ಈ ಭೈರವಿನಲ್ಲೇ ಶಾಂಭವಿನ ಕಾಣ್ತಾ ಇದ್ದೀವಮ್ಮ. ಶಾಂಭವಿನ ನಾನು ಯಾವತ್ತೂ ಮರೆಯಲ್ಲಮ್ಮ. ಎಷ್ಟೋ ದಿನ ನೀವೆಲ್ಲ ಮಲಗಿದ ಮೇಲೆ ಶಾಂಭವಿ ನೆನಪಾಗಿ ಹೊರಗಡೆ ಕೂತ್ಕೊಂಡು ಒಬ್ಳೇ ಅಳ್ತಾ ಇದ್ದಮ್ಮ. ನೀವು ಬೇಜಾರು ಮಾಡ್ಕೋಬೇಡಿ. ಶಾಂಭವಿ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಶಾಂಭವಿ ಚೆನ್ನಾಗಿ ಪೂಜೆ ಮಾಡಿ ಎಲ್ಲ ಸರಿ ಹೋಗುತ್ತಮ್ಮ. ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತಮ್ಮ. ನಿನ್ನ ಸೈನಿಕರನ್ನ ಕೊಂದು ನಿನ್ನ ಸಾಮ್ರಾಜ್ಯನ ಕಿತ್ಕೊಂಡು ನಿನ್ನ ಕೋಟೆನ ಪುಡಿ ಪುಡಿ ಮಾಡ್ತೀನಿ. ನೀನು ಆದಷ್ಟು ಬೇಗ ಅರೆಸ್ಟ್ ಆಗ್ತೀಯ. ಏನ್ ರಾವಣ್ ಬಾಯ್ ಫುಲ್ ಟೆನ್ಷನ್ ಅಲ್ಲಿದ್ದೀರಾ? ಏನ್ ಬರಕ್ ಹೇಳಿದ್ದು? ಶಿವಗಾಮಿ ಮನೆ ಕೆಲಸದವಳು ಕಮಲಮ್ಮ ಇಲ್ಲಿಗೆ ಬಂದಿದ್ಲು. ಕಬ್ಬಣ ತಟ್ಟಿ ಮಚ್ ಮಾಡೋ ಜಾಗದಲ್ಲಿ ನೊಣಕ್ಕೇನ್ ಕೆಲ್ಸ? ಅವಳು ಬಂದು ಏನಂದ್ಲು ಗೊತ್ತಾ? ಕಮಲಮ್ಮ ಒಂದು ಡಮ್ಮಿ ಪೀಸು. ಶಿವಗಾಮಿ ಅವಳನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ತಾ ಇದ್ದಾಳೆ. ಅವಳ ಮನೆ ಯಜಮಾನಿ ಅನ್ಕೊಂಡ್ಬಿಟ್ಟಿದ್ದಾಳೆ. ಮನೆ ಕೀ ಬೇರೆ ಅವಳ ಹತ್ರನೇ ಇದೆ. ಆ ಮುತ್ಕಿಗೆ ನಿದ್ದೆಲ್ ನಡೆಯೋ ಕಾಯಿಲೆ ಇದೆ. ನನಗನ್ಸುತ್ತೆ ಕಮಲಮ್ಮಂಗೆ ನಿಮ್ಮ ಮೇಲೆ ಕೋಪ ಇದೆ ಅಂತ. ಅದಕ್ಕೆ ಅವಳು ನಿಮಗೆ ಏನೇನು ಬೈಬೇಕು ಅಂತ ಮನಸ್ಸಲ್ಲಿ ಇದೆಯೋ ಅದನ್ನೆಲ್ಲ ಶಿವಗಾಮಿ ಬೈದ್ಲು ಅಂತ ಕ್ರಿಯೇಟ್ ಮಾಡಿ ನಿಮ್ಮ ಹತ್ರ ಹೇಳ್ತಾ ಇದ್ದಾಳೆ. ಗೊತ್ತು, ಆವಾಗಲೇ ಅವಳ ಮಾತಿಗೆ ನೀವು ಬೆಲೆ ಕೊಡೋದು ಅಂತ ಚೆನ್ನಾಗಿ ಗೊತ್ತು. ನಾನೇ ಹೇಳ್ತಾ ಇರೋದು ಅಂತ ನಿಮ್ಮ ಹತ್ರ ಹೇಳಿದ್ರೆ ನೀವು ಅವಳನ್ನ ಇಲ್ಲೇ ಒಡ್ ಸಾಯಿಸ್ತಾ ಇರ್ಲಿಲ್ವಾ? ಆ ಮುದುಕಿ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬೇಡಿ. ಶಿವಗಾಮಿ ಆ ಥರ ಹೇಳಿದ್ರೆ ನಮಗೆ ಗೊತ್ತಾಗ್ತಾ ಇರ್ಲಿಲ್ವಾ? ಇದು ಮುದುಕಿನೇ ಹುಟ್ಟಾಕ್ ಹೇಳಿರೋದು. ಮುದುಕಿ ಕೊಬ್ಬು ನೋಡ್ದ. ನಾನೆಲ್ಲೋ ಶಿವಗಾಮಿನೇ ಹೇಳಿದ್ದು ಅಂತ ತಲೆ ಕೆಡ್ಸ್ಕೊಬಿಟ್ಟಿದೆ. ಈಗ ಸ್ವಲ್ಪ ಸಮಾಧಾನ ಆಯ್ತು. ನೀವು ಬಂದಿದ್ದು ಒಳ್ಳೇದೇ ಆಯ್ತು ಬಿಡಿ.
ಇದೇ ಖುಷಿಲಿ ಏನಿಲ್ವಾ? ಏನ್ ಬೇಕು? ಕತ್ತೆಗೆ ಪೇಪರ್ ಬೇಕು, ಕಾಗೆಗೆ ವಡೆ ಬೇಕು, ಹಸುಗೆ ಹುಲ್ ಬೇಕು. ಈ ಬಸ್ ಅಪ್ಪಂಗೆ ಎಣ್ಣೆ ಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿಲ್ವಾ? ಸರಿ, ನನ್ನ ಕೌಂಟ್ರಲ್ಲಿ ನಿಮ್ಗೆ ಯಾವ್ದು ಬೇಕೋ ತಗೊಂಡು ಎಂಜಾಯ್ ಮಾಡಿ. ನಂಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ. ರಾಕೆ, ರಾವಣ್ ಬಾಯ್ ಜೊತೆ ನೀನು ಹೋಗ್ತೀಯಾ ಇಲ್ಲ ನನ್ನ ಕಂಪ್ನಿ ಕೊಡ್ತೀಯಾ? ನನಗೆ ಬೇರೆ ಕೆಲಸ ಇದೆ. ಆಯ್ತು. ಇವತ್ತಿ ಪ್ಯಾಲೇಸ್ಗೆ ನಾನೇ ಮಹಾರಾಜ. ನಿಲ್ಸಿ ಗಾಡಿ ನಿಲ್ಸ್ರಿ. ಯಾವ ಊರಿ ನಿಮ್ಮದು? ಶಿರ್ಸಿ ಸರ್. ಶಿರ್ಸಿನಾ? ಹೋಗ. ಹೇಯ್, ನಿಲ್ಸ್ರಿ ಗಾಡಿ. ಯಾವ ಊರಿ ನಿಮ್ಮದು? ಇಲ್ಲೇ ಹತ್ರ ಸರ್. ಹೌದಾ? ಇಲ್ಲೇ ಇರೋದು ಸರ್. ಹೆಲ್ಮೆಟ್ ಎಲ್ಲಿ? ಮನೇಲಿ ಬಿಟ್ಟೆ ಸರ್, ಎಲ್ಲೋ ಹೋಗ್ಬೇಕಿತ್ತು ಒಂಚೂರು. ಹೆಲ್ಮೆಟ್ ಇಲ್ಲದೆ ಡ್ರೈವ್ ಮಾಡಬೇಡ. ಸರಿ ಹೋಗು. ಸರಿ ಸರ್. ಸೇಫ್ ಡ್ರೈವ್ ಮಾಡು. ಹೋಗು. ಏನ್ ಮೇಡಮ್? ಕಾರ್ ಚೆಕ್ ಮಾಡಬೇಕು. ನನ್ನ ಕಾರ? ಹೌದು. ಡಿಕ್ಕಿ ಓಪನ್ ಮಾಡಿ. ಏನಿದೆ ತೆಗಿರಿ. ಅಲ್ಲಿ ಕಾಣ್ತಿದೆಯಲ್ಲ ಕಾರು, ಈ ಕಾರಲ್ಲಿರೋ ಡೆಡ್ ಬಾಡಿ ತಗೊಂಡೋಗಿ ಆ ಕಾರ್ಗೆ ಹಾಕಬೇಕು. ಅಷ್ಟೇ ತಾನೇ ಸರ್? ಬನ್ನಿ. ಏನೋ ಪ್ರಾಬ್ಲಮ್ ಆಗಿದೆ, ಅದನ್ನ ಬಿಟ್ಟಾಕಿ
ನಾನು ಹೇಳಿದಿನ ಕರೆಕ್ಟಾಗಿ ಮಾಡಿ ಸರಿನಾ? ಹಾಂ, ಕಾಕಿಗೆಲ್ಲ ಹೇಳಿದ್ದೀನಿ. ಸರಿ, ಅದೆಲ್ಲ ನೋಡ್ಕೊಳ್ಳಿ. ನೋಡು, ಇದು ತುಂಬಾ ಸೀಕ್ರೆಟ್ ಆಗಿರೋ ವಿಷಯ. ನಿನಗೆ ನನಗೆ ಬಿಟ್ರೆ ಬೇರೆ ಯಾರಿಗೂ ವಿಷಯ ಗೊತ್ತಿಲ್ಲ. ನೀನ್ ಯಾರಿಗೂ ಯಾವುದೇ ಸಂದರ್ಭದಲ್ಲೂ ಈ ವಿಷಯನ ಹೇಳ್ಬಾರ್ದು. ಪ್ರಾಮಿಸ್? ಪ್ರಾಮಿಸ್. ನೋ ಥ್ಯಾಂಕ್ಸ್. ನಿಮ್ ಕಾರ್ ಡಿಕ್ಕಿಯಲ್ಲಿ ಡೆಡ್ ಬಾಡಿ ಆಗಿದ್ದ ಆ ಹುಡುಗಿಗೂ ನಿಮ್ಗೂ ಏನ್ ಸಂಬಂಧ? ಆ ಹುಡುಗಿ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಅಂದ್ರೆ ನೀವು ಅವಳನ್ನ ನೋಡೇ ಇಲ್ವಾ? ಒಂದ್ಸರಿ ನೋಡಿದ್ದೀನಿ. ಬಸಪ್ಪ ಅವರು ನಮ್ಮನೆ ಕೆಲಸದವಳು ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಅದನ್ನ ಬಿಟ್ಟು ನನಗೂ ಆ ಹುಡುಗಿಗೂ ಯಾವುದೇ ಥರ ಸಂಬಂಧ ಇಲ್ಲ. ಒಂದ್ಸರ್ತಿನೂ ನಾನು ಅವಳ ಹತ್ರ ಮಾತಾಡೇ ಇಲ್ಲ. ಈ ಬಸಪ್ಪ ಯಾರು? ಅವರು ಶಿವಗಾಮಿಯವ್ರ ಗಂಡನ ಮಾವ. ಈ ಹುಡುಗಿ ಶಿವಗಾಮಿಯವ್ರ ಮನೇಲೆ ಕೆಲಸ ಮಾಡ್ತಿದ್ಲು. ಶಿವಗಾಮಿ ಅಣ್ಣ ಒಂದು ಹುಡುಗಿನ ಲವ್ ಮಾಡ್ತಿದ್ದ. ಅವ್ರ ಅಣ್ಣ ಸತ್ತೋದ್ಮೇಲೆ ಆ ಹುಡುಗಿನ ತಂದು ಮನೇಲಿ ಇಟ್ಕೊಂಡಿದ್ಲು ಶಿವಗಾಮಿ. ಆ ಹುಡುಗಿನ ಈ ವನಜನೆ ಸಾಯಿಸಿದ್ದು ಅಂತ ಜೈಲ್ಗೆ ಹೋಗಿದ್ಲಂತೆ. ಬಸಪ್ಪ ಅವ್ರು ತುಂಬಾ ಕೋಪದಿಂದ ಅವಳಿಗೆ ಬೈತಾ ಇದ್ರು. ಅವಳು ಏನಾದ್ರೂ ನನ್ನ ಕೈಗೆ ಸಿಕ್ಕಾಕೊಂಡ್ರೆ ಪೀಸಾಗಿ ಕತ್ತರಿಸಾಕ್ತೀನಿ ಅಂತ ಹೇಳ್ತಿದ್ರು. ಆತ ತುಂಬಾ ಕೋಪಿಷ್ಟ. ಹೇಳ್ದಂಗೆ ಮಾಡ್ಬಿಡ್ತಾರೆ. ಅವ್ರೀಗ ಎಲ್ಲಿದ್ದಾರೆ? ಅವ್ರು ನನ್ನ ಮನೇಲೇ ಇದ್ದಾರೆ. ಹೋದ್ರೆ ಸಿಗ್ತಾರೆ. ಅವ್ರನ್ನ ಯಾಕೆ ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರಾ? ನೋಡಿ ಮೇಡಮ್, ಇದ್ಯಾವುದು ನಂಗೆ ಗೊತ್ತಿಲ್ಲ. ಯಾರಾದ್ರೂ ಡಿಕ್ಕಿಲಿ ಹೆಣ ಇಟ್ಕೊಂಡು ಓಡಾಡ್ತಾರ? ಅಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇರಲ್ವಾ? ಕೊಲೆ ಮಾಡಿದವ್ರು ಅದನ್ನ ಡಿಸ್ಪೋಸ್ ಮಾಡಕ್ ನೋಡ್ತಾರೆ. ನನಗನ್ಸುತ್ತೆ ಆ ಬಸಪ್ಪನೇ ಕೊಲೆ ಮಾಡ್ಬಿಟ್ಟು ನನ್ನ ಮನೇಲೆ ಬಂದು ಕೂತಿದ್ದಾನೆ ಅನ್ಸುತ್ತೆ. ಸೈಕೋ ಕಿಲ್ಲರ್ಗಳೆಲ್ಲ ಹೀಗೆ ಅಲ್ವಾ ಮೇಡಮ್? ಯಾರನ್ನಾದ್ರೂ ಸಾಯಿಸಿದ್ರೆ ಅಲ್ಲೇ ಸುತ್ತಾಡ್ತಿರ್ತಾರೆ. ರೀ ದೇವಪ್ಪನವ್ರೆ, ದೇವಪ್ಪನವ್ರೆ. ಎಸ್ ಮೇಡಮ್. ನೋಡಿ, ಇವ್ರ ಮನೆಗೆ ಹೋಗಿ. ಅಲ್ಲಿ ಬಸಪ್ಪ ಅಂತ ಇರ್ತಾರೆ. ಅವ್ರನ್ನೇ ತಗೊಂಡು ಬನ್ನಿ. ಹೋಗಿ. ಓಕೆ ಮೇಡಮ್. ಮೇಡಮ್, ನನ್ನ ಲಾಯರ್ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಮಾತಾಡಿ.
ಕ್ಯಾರಿ ಆನ್.